ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವೆಡ್ನೆಸ್ಡೇ ವ್ಲಾಗ್ ಮಾಡ್ತಿದ್ದೀನಿ. ನೀನು ಹೇಳ್ದಂಗೆ ನಾನು ಕೊರಿಯರ್ ಆರ್ಡ್ರ್ ಮಾಡಿದ್ದೀನಿ, ಬರುತ್ತೆ ವೆಜಿಟೇಬಲ್ಸ್ ಇಟ್ಕೊಳೋದು ಅಂತ ಹೇಳಿದ್ನಲ್ವ, ಅದು ಬಂದಿದೆ. ಇದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಶಾರ್ಟ್ ವಿಡಿಯೋಲ್ಲಿ ಬರುತ್ತೆ. ಹೆಂಗೆ ಏನು ಅದರಲ್ಲಿ ಕೂಡ ಶಾರ್ಟಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ ಫುಲ್ ವಿಡಿಯೋ ಕೂಡ ನೋಡಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಬೇಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಅಂತೇಳಿ. ಈ ಥರ ಲಿಡ್ ಬಂದಿದೆ, ಈ ಥರ ಇದು ಇದ್ರ ಮೇಲೆ ವೆಜಿಟೇಬಲ್ಸು ಏನಾದರೂ ಇದ್ದರೆ ಕೆಳಗಡೆ ಸ್ಟೇನ್ ಆಗುತ್ತೆ, ವಾಟರ್ ಏನಾದರೂ ಲೀಕ್ ಆದರೆ ಆ ಥರ ವೆಜಿಟೇಬಲ್ಸ್ ಕೆಟ್ಟೋಗ್ದಿರೇ ಇರಬೇಕಂತ ಈ ಥರ ಕೊಟ್ಟಿದ್ದಾರೆ. ನಾನು ಎಷ್ಟು ಆರ್ಡರ್ ಮಾಡಿದ್ದೀನಿ ಅಂದರೆ 234 ಪೀಸ್ ಕರೆಕ್ಟಾಗಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಮೀಶೋಲಿಂದ ಕಡಿಮೆ ಬೀಳ್ಬೋದೇನೋ ಗೊತ್ತಿಲ್ಲ, ನನಗೆ ಟೈಮ್ ಇರಲಿಲ್ಲ. ಮೀಶೋ ಲೇಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಯಾಕಂದರೆ ಮೀಶೋಲ್ಲಿ ಕೂಡ ಮಾಡ್ಕೊಂಡಿತ್ತು. ಇದನ್ನು ಈ ಥರ ಎಲ್ಲ ಸೆಟ್ ಮಾಡ್ಕೊಳ್ಳೋಣ. ಹೇಳ್ಬೇಕಾದ್ರೆ ನಮ್ಮ ಫ್ರಿಜ್ ಇವಾಗ ಫುಲ್ಲಾಗಿದೆ, ಅದನ್ನು ಸ್ವಲ್ಪ ಸೆಟ್ ಮಾಡಿ ಖಾಲಿ ಮಾಡಬೇಕು ಇವೆಲ್ಲ ಇಡೋದಕ್ಕೆ. ಈ ಥರ ಎಲ್ಲ ಫಸ್ಟ್ ಕ್ಯಾಪ್ ಹಾಕ್ದಿರ ಇದು ಮಾಡ್ಕೊತೀನಿ. ಕ್ಯಾಪ್ ಹಾಕೋದ್ಬಿಟ್ರೆ ಮತ್ತೆ ತೆಗಿಯೋ ಸ್ವಲ್ಪ ಕಷ್ಟ ಆಗುತ್ತಲ್ವ. ಈ ಥರ ಎಲ್ಲದಕ್ಕೂ ಓಕೆ, ಇದನ್ನು ತೆಗೆದ್ಬಿಡೋಣ. ಮತ್ತು ಬಾಕ್ಸಸ್ ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿದೆ. ನಾನೇನು ಅಂದ್ಕೊಂಡೆ. ಇವಾಗ ಆರ್ಗನೈಸ್ ಮಾಡೋಣ ಬನ್ನಿ. ನಾನು ಯಾವ ಥರ ಆರ್ಗನೈಸ್ ಮಾಡ್ತೀನಿ ಅಂತ ನೋಡೋಣ. ಫ್ರಿಜ್ ಪಕ್ಕದಲ್ಲೇ ಕುತ್ಕೊಂಡಿದ್ದೀನಿ ನಾನು. ಇದರಲ್ಲಿರೋ ವೆಜಿಟೇಬಲ್ಸ್ ಎಲ್ಲ ನಮ್ಮ ಫ್ರಿಜ್ ಹೆಂಗಿದೆ ಹಿಂಗಿದೆ, ಈ ಥರ ಮೆಸ್ಸಪ್ಪಾಗಿದೆ. ಇವಾಗ ಇದನ್ನು ಹಿಂಗೆ ಆರ್ಗನೈಸ್ ಮಾಡ್ಬೇಕಂತ ನನಗೂ ಗೊತ್ತಿಲ್ಲ, ನೋಡಬೇಕು. ಈಗ ಇದರಲ್ಲಿ ಏನಿಡೋಣ? ಬೀನ್ಸ್ ಇದೆ, ಬೀನ್ಸ್ ಇಡೋಣ. ಏನಕ್ಕೆ ನಾವು ಬೇಗ ಏನರಲ್ಲಿ ಎತ್ತಿ ಮಾಡ್ಕೊಬೇಕು ಅದರಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಬೀನ್ಸ್ ಇರ್ತಾ ಇದೆ. ಇದರಲ್ಲೇ ಸ್ವಲ್ಪ ಸ್ಪೇಸ್ ಆದರೆ ಮಿಕ್ಕಿರೋ ಕ್ಯಾರೆಟ್ ಕೂಡ ಇಟ್ಟು ಕೊಡ್ಬೋದು. ಈ ಥರ ಬೀನ್ಸ್ ಇಟ್ಕೊಂಡು ಮುಲ್ಲಂಗಿ ಇದೆ. ನೆಕ್ಸ್ಟ್ ಮುಲ್ಲಂಗಿ ಸ್ಪೇಸ್ ಇದರಲ್ಲೇ ಮಾಡಬೇಕಂದ್ರೆ ಕೂಡ ಇಟ್ಕೊಬೋದು. ಅದ್ರಲ್ಲಿ ದೊಡ್ಡ ಮುಲ್ಲಂಗಿ ಇರಿಸಲ್ಲ, ಸ್ವಲ್ಪ ಇರಿಸುತ್ತೆ. ನೀವು ಬೇಕಾದ್ರೆ ಒಂದೊಂದೇ ಕೂಡ ಇಟ್ಕೊಬೋದು. ನಮ್ಗೆ ಜಾಸ್ತಿ ಇದೆ, ಅದಕ್ಕೆ ನಾನು ಇಡ್ತಾ ಇದ್ದೀನಿ. ಹಿಂಗೆ ಕಾಣುತ್ತೆ ಏನು. ಈಗ ಇದನ್ನ ತೊಗೊಂಬಂದಿದ್ದೀನಿ, ಇದನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ರಿಜ್ಜಲ್ಲಿ ಇವಾಗ ನಾನು ಸೆಟ್ ಮಾಡಿದ್ದೀನಿ. ಅದಕ್ಕೆ ಸ್ಪೇಸ್ ಎಲ್ಲ ಇದು ಮಾಡಿ ಕರ್ಬೇವಿನ ಸೊಪ್ಪು ಒಂದು ಸೈಡಲ್ಲಿ ಹಾಕೋಣ. ಇವಾಗ ಸಡನ್ನಾಗಿ ಒಗ್ಗರಣೆ ಆ ಥರ ಮಾಡೋದಕ್ಕಾದರೆ ಇದೊಂದು ಎತ್ಕೊಂಡ್ರೆ ಆಗೋಗ್ಬೇಕು. ಆ ಥರ ಜಾಸ್ತಿ ಇರೋದನ್ನ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡಿದಾಗ ಎತ್ಕೊಂಡ್ರೆ ಸರಿ ಹೋಗುತ್ತೆ. ಈ ಥರ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದರಲ್ಲಿರುವಾಗ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಿಡಿತಿದೆ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ನೆಕ್ಸ್ಟ್ ಕೊತ್ತಂಬರಿ ಹಾಕೋಣ. ನಮ್ಮ ಫ್ರಿಜ್ ಬಳ್ಕೊಂತೈತೆ ಥರ ಕೊತ್ತಂಬರಿ. ಇವಾಗ ಎಲ್ಲರೂ ಟಿಶ್ಯೂ ಹಾಕ್ತಾರಲ್ವ, ಟಿಶ್ಯೂ ಹಾಕಷ್ಟೇ ಇರಲ್ಲ ಇದಕ್ಕೆ ಫ್ರೆಂಡ್ಸು. ಈ ಥರ ಕಟ್ ಮಾಡಿಲ್ಲ, ಹಂಗೆ ಇಡ್ತಾ ಇದ್ದೀನಿ. ಬೇಕು ಅಂದರೆ ಕಟ್ ಮಾಡ್ಕೊಬೋದು. ಇದಕ್ಕಿಲ್ಲಿ ಬೇಕಾದರೆ ಪುದೀನ ಹಾಕ್ಕೊಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಹಾಕೋಣ ಅನ್ಕೊಂತೀನಿ, ಇಲ್ಲ ಶುಂಠಿ ಹಾಕ್ಕೊಬೋದು. ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕ್ಕೊಬೋದು, ನಮ್ಮ ಇಷ್ಟ. ಇವಾಗ ಪುದೀನ ಹಾಕ್ತೀನಿ ಸ್ವಲ್ಪ. ಇರಲಿ, ಏನಕ್ಕೆ ಖಾಲಿ ಬಿಡೋದು. ಪುದೀನ ಸ್ವಲ್ಪ ಹಾಕೋಣ ಅದಕ್ಕೆ. ಇಲ್ಲ ಬೆಳ್ಳುಳ್ಳಿ ಬಿಡ್ಸಾಕೋಣ. ಪುದೀನ ಹಾಕೋಣ, ಬೆಳ್ಳುಳ್ಳಿ ಬಿಡ್ಸಾಕೋಣ. ಬೆಳ್ಳುಳ್ಳಿ ಹಾಕೋಣ, ಬೆಳ್ಳುಳ್ಳಿ ಬಿಡ್ಸಾಕೋಣ. ಬೆಳ್ಳುಳ್ಳಿ ಬಿಡ್ಸಾಕ್ತೀನಿ. ಬೆಳ್ಳುಳ್ಳಿ
ಥರದ್ದು ನೋಡಿದ್ದೀನಿ, ಅದನ್ನು ತೊಗೊಂಡಿಲ್ಲ. ನೆಕ್ಸ್ಟ್ ಯಾವಾಗಾದರೂ ನೋಡಬೇಕು ಅದನ್ನು. ಇನ್ನು ಸ್ವಲ್ಪ ಈ ಸೈಡ್ಗಳಲ್ಲಿ ಡೋರ್ಗಳೆಲ್ಲ ಆರ್ಗನೈಸ್ ಮಾಡೋಕ್ಕೆ ನಿನ್ನೆ ತೊಗೊಂಡು ಬಂದಲ್ವ ದೊಡ್ಡ ಬೆಳ್ಳುಳ್ಳಿ, ಅದನ್ನು ಬಿಡಿಸ್ತಾ ಇದ್ದೀನಿ ಇದಕ್ಕೆ ಹಾಕೋಣ ಅಂತ. ಬಿಡಿಸಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಕಷ್ಟ ಇರಲ್ಲ. ಇವಾಗ ಹಿಂಗಿದ್ರೆ ನಾನು ಮಾಡಬೇಕು ಇದ್ಕಿನ ಬೇಳೆ ಸಾಂಬಾರು, ಅದಕ್ಕೆ ಚಿಕನ್ ಹಾಕಿ ಮಾಡಬೇಕು ಎಮ್ಮಿಯಾಗಿ. ನಿಮ್ಗೆ ನೋಡಿಸ್ತೀನಿ, ಅದನ್ನ ಸಿಂಪಲಾಗಿ ನೋಡಿಸ್ತೀನಿ, ಜಾಸ್ತಿ ಲ್ಯಾಗ್ ಮಾಡಲ್ಲ. ಒಂದು 2 ನಿಮಿಷ, ಒಂದು 5 ನಿಮಿಷ, ಒಂದು 2 ನಿಮಿಷ ಹೇಳೋಕ್ಕಾಗಲ್ಲ. ಆದರೆ ಬೆಳ್ಳುಳ್ಳಿ ಬಿಡ್ಸೋಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಈಸಿಯಾಗಿ. ಇದನ್ನು ಬಿಡಿಸ್ಕೊಂಬರ್ತೀನಿ. ಬಿಡಿಸಿ ಇದರಲ್ಲಿ ಹಾಕಿದ್ದೀನಿ ನೋಡಿ. ಅಯ್ಯೋ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಮೈನ್ ಇವೇ ತಾನೇ ಬೇಕಾಗಿರೋದು. ರೆಡಿ. ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಒಂದು ಸ್ಟೆಪ್ ಮಾತ್ರ ಅದಕ್ಕೆ ಕೊಟ್ಬಿಟ್ಟಿದ್ದೀನಿ ವೆಜಿಟೇಬಲ್ಸ್ಗೆ. ಇದಕ್ಕೆ ಇನ್ನು ಮಿಕ್ಕಿ ಸ್ಟೆಪ್ಪಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಇದು ಚಪಾತಿ ಹಿಟ್ಟು, ಚಟ್ನಿ, ಮೇಲೆಲ್ಲ ಡ್ರೈ ಫ್ರೂಟ್ ಸೆಕ್ಷನ್, ಅದು ಕೂಡ ಚಟ್ನಿನೇ ಬಡ್ಕೊತೈತೆ. ಇದು ಜ್ಯೂಸು, ಸಾಸಸ್, ಪೇಸ್ಟ್, ಲೆಮನ್ ಪೇಸ್ಟ್, ಇದು ಎಗ್, ಇಲ್ಲಿ ಮೊಸರು, ನಿಂಬೆಹಣ್ಣು, ಇದು ಗ್ರೋಸರಿ ಸ್ವಲ್ಪ ಎಗ್ಸ್ ಎಲ್ಲ ಇಕ್ಕದು ಆಗೋಯ್ತು ಕಂಪ್ಲೀಟ್. ಮಿಕ್ಕಿದ ಎಕ್ಸ್ಟ್ರಾ ಇರೋವೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ. ಕಂಪ್ಲೀಟ್ ಆಯಿತು. ಇದೊಂದು ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣ್ತದಲ್ವ. ಇದಕ್ಕೆಲ್ಲದಕ್ಕಿಂತನೂ ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಇಕ್ಕಲೇಬೇಕು. ಅದೆಲ್ಲ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿದ್ಮೇಲೆ ಇಲ್ಲೆಲ್ಲ ಮೆಸ್ಸಿ ಇದೆ. ಹೆಂಗೋ ಇತಿಕ್ಬೇಕು. ಇತಿಕ್ಬಿಟ್ಟು ಅವರೆಕಾಯಿಗೆ ಇಲ್ಲಿ ಇತಿಕ್ತಾ ಇದ್ದೀನಿ ನೋಡಿ. ಕುತ್ಕೊಂಡಿದ್ದೀನಿ. ಸುಬೋರಿನ ಕೆಲಸದಿಂದ ಬಂದಿಲ್ಲ. ಸರಿ ನಾನು ಇತ್ಕೋಣ ಅಷ್ಟರಲ್ಲಿ ಅವ್ರು ಬರ್ತಾರಲ್ಲ, ಲಾಸ್ಟಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇತಿಕ್ತಾ ಇದ್ದೀನಿ. ನೈಟ್ಗೆ ಎತ್ಕೊಂಡು ಬೆಳೆದು ಸಾರು ಚಿಕನ್ ಹಾಕಿ ಮುದ್ದೆ ಮಾಡಿಲ್ಲ ಅಂದ್ರೆ ಅವ್ರು ಫೀಲ್ ಆಗ್ತಾರೆ. ಅವ್ರು ತುಂಬ ಇಷ್ಟ. ದೋಸೆ ಬೇಕು ಅಂತ, ಇಡ್ಲಿಯಲ್ಲಿ ಮತ್ತು ಎಲ್ಲದರಲ್ಲೂ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ ಇತ್ಕೊಂಡು ಬೆಳೆ ಸಾರು. ಅವ್ರಿಗೂ ತುಂಬ ಇಷ್ಟ. ಅದಕ್ಕೆ ಇಟ್ಕೋದೇ ಕಷ್ಟ. ಅದನ್ನು ಲೆಮನ್ ವಾಟರ್ ಮಾಡಿಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಐಸ್ ಕಡೆ ಹಾಕಿ ವಾಟರ್, ಲೆಮನ್ ಅಷ್ಟೇ, ನೀನು ಹಾಕಲ್ಲ. ಸ್ವಲ್ಪ ಕಹಿ ಇರುತ್ತೆ, ಹುಳಿ ಇರುತ್ತೆ, ಒಗರಿ ಇರುತ್ತೆ. ಏನಪ್ಪ ಅಂತ ಡೈಟ್ ಮಾಡ್ತಾ ಇದ್ದಾಗ ದಿನ ಕುಡಿತಾ ಇದೆ. ಬಿಟ್ಬಿಟ್ಟಿದ್ದೀನಿ. 3-4 ತಿಂಗಳಾಯ್ತು ಈ ಥರ ಕುಡಿಯೋದು. ಇದು ಕುಡಿದ್ರೆ ನಮ್ಮ ಬಾಡಿನೂ ಕೋಲ್ಡ್ ಆಗುತ್ತೆ, ಫ್ಯಾಟ್ ಕೂಡ ಬರ್ನ್ ಆಗುತ್ತೆ. ಅದಕ್ಕೆ ಇದನ್ನು ಕುಡಿಯೋದು. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಹಾಫ್ ಲೆಮನ್ ಅಷ್ಟೇ ಕುಡಿದು. ನಾನಿನ್ನು ಇವತ್ತು ಫ್ರೂಟ್ ಏನೂ ತಿಂದಿಲ್ಲ. ಪ್ರೊಮೊಗ್ರಾನೇಟು ತಿಂದಿಲ್ಲ, ಆರೆಂಜ್ ಏನೂ ತಿಂದಿಲ್ಲ ಫ್ರೂಟ್ಸು. ಇದನ್ನು ಕುಡಿದ್ಬಿಟ್ಟು ಒಂದು 10-15 ನಿಮಿಷ, ಒಂದು ಹಾಫ್ ಆನ್ ಅವರ್ ಬಿಟ್ಟು ಫ್ರೂಟ್ಸ್ ತಿಂತೀನಿ. ಇದನ್ನೆಲ್ಲ ಇಟ್ಬಿಟ್ಟು ಈಗ ಮೋಕ್ಷಿತ್ತಾಗೆ ಒಂದು ಸಪೋಟ ಮತ್ತು 2 ಬಾಳೆಹಣ್ಣು ಎತ್ಕೊಂಡ್ಬಂದಿದ್ದೀನಿ. ಫ್ರೂಟ್ಸ್ ತಿನ್ಸೋಣ ಅಂತ ಹೇಳ್ಬಿಟ್ಟು. ಇವಾಗ 5 o'clock ಟೈಮು. ಇವಾಗ ತಿನ್ನಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಅಳ್ತಿದ್ಲು. ಅದಕ್ಕೆ ಇವಾಗ ತಿನ್ನಿಸ್ಬಿಟ್ಟು ಆಮೇಲೆ ಮಾಡೋಣ. ಈಗ ಅರ್ಧ ಇಟ್ಕಿದ್ದೀನಿ, ಇನ್ನು ಅರ್ಧ ಇಟ್ಬೇಕು. ಸುಬ್ಬು ಅವ್ರು ಬಂದು ಇಟ್ತಾರೆ ಸ್ವಲ್ಪ ಅಂತ, ಅದು ನನಗೆ ಬಿಟ್ಟಿದ್ದೀನಿ. ಇನ್ನು ಇಟ್ಬೇಕು. ಇನ್ನು ಮಸಾಲೆ ರುಬ್ಕೊಂಡ್ಬಿಟ್ಟು ಆಮೇಲೆ ಇಟ್ಕೋಣ ಅಂತ ಅಲ್ಲಿ ಸೈಡ್ಗೆ ಇಕ್ಕಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಇದರಲ್ಲಿ 2 ಆನಿಯನ್ಸ್, ಇಷ್ಟಿಷ್ಟು ದೊಡ್ಡದು, 2 ಆನಿಯನ್ಸು, ಇಷ್ಟಿಷ್ಟದು 2 ಟೊಮೊಟೊ, ಇಷ್ಟು ಕೊತ್ತಂಬರಿ, ಒಂದು ಬೆಳ್ಳುಳ್ಳಿ, ಒಂದು ಫುಲ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು ಇದು ದೊಡ್ಡದಲ್ವಾ, ಅದಕ್ಕೆ ಮುಕ್ಕಾಲು ಭಾಗ ಹಾಕಿದ್ದೀನಿ. ಮತ್ತು ಶುಂಠಿ ಒಂದಿಷ್ಟು, ಮತ್ತು ಚಕ್ಕೆ, ಲವಂಗ ಒಂದಷ್ಟು, ಒಂದು 5-6 ಲವಂಗ ಹಾಕಿದ್ದೀನಿ. ಇದನ್ನು ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಇದನ್ನು ಫ್ರೈ ಆಗಿರೋದು. ಇದರಲ್ಲಿ ಮೈನ್ ಟೇಸ್ಟ್ ಇದ್ಕಿನ ಬೇಳೆ ಸಾರಿಗೆ ತುಂಬ ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿದೆಯಲ್ಲ ನಂಗೆ ಗೊತ್ತಿಲ್ಲ. ಮೈನ್ ಟೇಸ್ಟ್ ಬರೋದು ಇಷ್ಟು ಇದ್ಕಿನ ಬೇಳೆ ಇದೆಲ್ಲ ಹಾಕ್ಕೊಂಡು, ಸ್ವಲ್ಪ ಸಾರು ಟೇಸ್ಟ್ ಬರೋದೇ ಇದನ್ನ ಹಾಕ್ಕೋಬೇಕು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡೋವಾಗ ಏನು ಮಾಡಬೇಕು ನೋಡಿಸ್ತೀನಿ. ಫಸ್ಟ್ ಈ ಥರ ಗ್ಲಾಸಿ ಥರ ಬರಬೇಕು ಆನಿಯನ್ಸ್ ಎಲ್ಲ. ಈ ಥರ ಫ್ರೈ ಮಾಡಿಕೊಂಡು ಇವಾಗ ಗ್ಯಾಸ್ನ ಆಫ್. ಇವಾಗ ಇದನ್ನು ರುಬ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿ ಇದೆ. ಈ ಥರ ಇಟ್ಕೊಂಡು ಇದನ್ನ ಇದೆಲ್ಲ ಹಾಕ್ಕೊಬೇಕು. ಬಿಸಿ ಇವಾಗ ಧನಿಯಾ ಪುಡಿ ಹಾಕ್ಕೊಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನಿಲ್ಲಿ 3 to 4 ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ ಚಿಕ್ಕದ್ರಲ್ಲಿ. 3
ನೆಕ್ಸ್ಟ್ ಇಲ್ಲಿ ಖಾರದ ಪುಡಿ, ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಇಲ್ಲಿ ಗ್ರೈಂಡ್ ಮಾಡಿ ಈ ಥರ ನೀಟಾಗಿ ನುಣ್ಣಗೆ ರುಬ್ಕೊಬೇಕು. ಈ ಥರ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ಇಲ್ಲಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಬೇಕು. ಒಗ್ಗರಣೆಗೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ, ಅಷ್ಟೊಂದೇನು ಜಾಸ್ತಿ ಹಾಕ್ಕೊಂಡಿಲ್ಲ. ಒಂದು 2 ಟೇಬಲ್ ಸ್ಪೂನ್ ಹಾಕಿರ್ತೀನಿ ಅಷ್ಟೇ. ಇದನ್ನ ಹಾಕ್ಬಿಟ್ಟು ಆದಮೇಲೆ ಚಿಕನ್ ಹಾಕಿದ್ದೀನಿ. ಚಿಕನ್ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ. ಆಮೇಲೆ ಇಲ್ಲಿ ಇದ್ಕಿನ ಬೇಳೆ ಹಾಕ್ತಾಯಿದ್ದೀನಿ. ಇದ್ಕಿನ ಬೇಳೆ ಹಾಕ್ಕೊಬೇಕು. ಚಿಕನ್ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿ ಅರಿಶಿನ ಉಪ್ಪು ಹಾಕ್ಕೊಂಡ್ಮೇಲೆ ಆಮೇಲೆ ಇದ್ಕಿನ ಬೇಳೆ ಹಾಕ್ಕೊಬೇಕು. ಮುಂಚೆನೇ ಇದ್ಕಿನ ಬೇಳೆ ಹಾಕ್ಕೊಂಬಾರ್ದು, ಚಿಕನ್ ಹಾಕ್ಕೊಂಡ್ಮೇಲೆ ಇದ್ಕಿನ ಬೇಳೆ ಹಾಕ್ಕೊಬೇಕು ನಾವು. ನೆಕ್ಸ್ಟು ಅದನ್ನು ಕಲಿಸ್ಕೊಂಡು ಆದಮೇಲೆ ಅರಿಶಿನ ಹಾಕ್ಕೊತಿದ್ದೀನಿ. ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಮತ್ತು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ತೀವಿ. ಇವಾಗ ಸ್ವಲ್ಪ ಅದು ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದು ಒಂದು 1/4 ಸ್ಪೂನ್ ಹಾಕ್ಕೊಂಡಿರ್ತೀನಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಈ ಥರ ಆಗಬೇಕು ಚಿಕನ್ ಇದ್ಕಿನ ಬೇಳೆ. ನೀಟಾಗಿ ಹಸಿ ವಾಸನೆ ಎಲ್ಲ ಹೋದಾದ್ಮೇಲೆ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಈಗ ನಾವು ಆ್ಯಡ್ ಮಾಡ್ಕೊಬೋದು ಮಸಾಲ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅದನ್ನು ಬೇಯಿಸ್ಕೊಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ನಾವು ಫ್ರೈ ಮಾಡಿದಾಗ ಆನಿಯನ್ ಎಲ್ಲ ಹಸಿ ವಾಸನೆ ಹೋಗಿರುತ್ತೆ, ಆದರೆ ಮಸಾಲ ಹಾಕಿದ್ಮೇಲೆ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗುತ್ತೆ. ಆವಾಗ ನಮ್ಗೆ ಟೇಸ್ಟು ಸ್ಮೆಲ್ಲು ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಇವಾಗ ಈ ಥರ ಕಲಿಸ್ಕೊಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನನ್ನ ಸಾಂಬಾರಿಗೆ ಮ್ಯಾಜಿಕ್ ಅಂದರೆ ಇದನ್ನು ಹಾಕ್ಕೊಂಡ್ರೇ ಸಾಂಬಾರು ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನಾನು ಅರ್ಧ ಪ್ಯಾಕೆಟ್ ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಕಮ್ಮಿನೂ ಹಾಕ್ಕೊಬೋದು, ಇನ್ನೂ ಜಾಸ್ತಿನೂ ಹಾಕ್ಕೊಬೋದು, ಅದು ನಿಮ್ಮ ಇಷ್ಟ. ನಾನು ಮಾತ್ರ ಇಲ್ಲಿ ಅರ್ಧ ಪ್ಯಾಕೆಟ್ ಹಾಕ್ಕೊತೀನಿ. ಇದರಲ್ಲಿ ಒಂದೊಂದ್ಸರಿ ಫುಲ್ ಪ್ಯಾಕೆಟ್ ಹಾಕ್ತೀನಿ. ಮಸಾಲ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಜಾಸ್ತಿ ಮಸಾಲ ರುಬ್ಬಿದ್ದೀನಿ, ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಂತ, ಅದಕ್ಕೆ ಇವತ್ತು ಅರ್ಧ ಪ್ಯಾಕೆಟ್ ಸರಿ ಹೋಗುತ್ತೆ, ಅಷ್ಟೇ ಹಾಕ್ಕೊತಾ ಇದ್ದೀನಿ. ಇದರಲ್ಲೇ ಟೇಸ್ಟ್ ಬರೋದು. ಪಕ್ಕದಲ್ಲಿ ಕಬಾಬ್ ಕೂಡ ಸುಡ್ತಾ ಇದ್ದೀನಿ. ನೆನ್ನೆ ಮಾಡಿದ್ದಿತ್ತು ಫ್ರಿಜ್ಜಲ್ಲಿ, ಅದನ್ನೇ ಸುಟ್ಕೊತಾ ಇದ್ದೀವಿ. ತಿಂದು ಖಾಲಿ ಮಾಡೋಣ ಅಂತೇಳಿ. ಈ ಥರ ಇದನ್ನ ಹಾಕಿದ್ಮೇಲೆ ಸ್ವಲ್ಪ ಕಲಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಬೋದು. ಈಗ ನೀರು ಆ್ಯಡ್ ಮಾಡ್ತಿದ್ದೀನಿ. ನಮಗೆ ಬೇಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದರಲ್ಲಿ ನನ್ನ ಜಾರಲ್ಲಿ 1.5 ಹಾಕ್ಕೊತಾ ಇದ್ದೀನಿ. ಒಂದು ಸರಿ ಫುಲ್ಲು ಮತ್ತು ಇನ್ನೊಂದು ಸರಿ ಆಫ್ ಹಾಕ್ಕೊತಾ ಇದ್ದೀನಿ. ಆ ಪಾತ್ರೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಂಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ತೀನಿ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಮುದ್ದೆ ಕೂಡ ಇಕ್ಕಿದ್ದೀನಿ ನೋಡಿ. ಮುದ್ದೆ ತಿನ್ಬೇಕು ಅನ್ನಿಸ್ತು. ಸುಬ್ಬುನು ಮುದ್ದೆ ಅಂದರೆ ನನಗೂ ಮುದ್ದೆ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ. ಇಲ್ಲಿ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀರು ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಇವಾಗೆ ಹಾಕ್ಕೊಂಡ್ಬಿಡ್ಬೇಕು. ನಾನಿಲ್ಲಿ 2.5 ಸ್ಪೂನು 3 ಸ್ಪೂನು ಅಷ್ಟು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಕರೆಕ್ಟಾಗಿ ಎಷ್ಟು ಹಾಕ್ಕೋಬೇಕು ಅಂತ ನನಗೂ ಹೇಳೋಕ್ಕೆ ಬರಲ್ಲ. ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ನೀವು ಕಮ್ಮಿ ಕೂಡ ಮಾಡ್ತಾ ಇರ್ಬೋದಲ್ವ, ಹಂಗೆ ಹೇಳೋಕ್ಕಾಗಲ್ಲ. ಈ ಥರ ಹಾಕಿ ಎಷ್ಟು ಹೊತ್ತು ಬೇಕೋ ಅಷ್ಟೊತ್ತು ಬೇಯಿಸ್ಕೊಬೇಕು ನಾವು. ಇಲ್ಲಿ ಈ ಥರ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಕಲಿಸ್ಕೊಂಡು ಅವಾಗವಾಗ ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಕಲಿಸ್ಕೊಂಡು ಈ ಥರ ಬೇಯಿಸ್ಕೊತಾ ಇರಬೇಕು. ಅವಾಗವಾಗ ಕಲಿಸಿ. ನಾನೇನು ಮುಚ್ಚಿಕ್ಕೆ ಬೇಯಿಸಿಲ್ಲ, ಓಪನ್ ಮಾಡೇ ಬೇಯಿಸ್ತಾ ಇದ್ದೀನಿ. ಮುಚ್ಚಿಕ್ಕೆ ಬೇಯಿಸಿದ್ರೆ ಇನ್ನೂ ಸ್ವಲ್ಪ ಬೇಗ ಕೂಡ ಬೇಯ್ಬೋದು. ನಾನು ಈ ಸತಿ ಮುಚ್ಚಿಕ್ಕಿಲ್ಲ. ಹಾಗೆ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕಂತ ಹೇಳ್ಬಿಟ್ಟು ಇಕ್ಕಿದೆ. ನೋಡಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ನಾನು ಆಫ್ ಮಾಡಿಬಿಟ್ಟೆ. ಮುದ್ದೆಗೆ ರೈಸ್ಗೆ ಎಲ್ಲ ಬೇಕಲ್ವ, ಅದಕ್ಕೆ. ಇಲ್ಲಿ ನೋಡಿ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಗಿದೆ. 3 ಮುದ್ದೆ ಮಾಡಿದ್ದೀನಿ, ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸಾಂಬಾರು ಎಮ್ಮಿ ಫುಡ್ ಎಂಜಾಯ್ ಮಾಡ್ತಾ ಇದ್ದೀನಿ.